ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಮೆಡಿಕಲ್ ಟಾಕ್ಸ್ ಇನ್ ಕನ್ನಡ ಚಾನಲ್ಗೆ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಿ ಪಿ ಇದ್ದವರು ಈ ತಪ್ಪುಗಳನ್ನು ಮಾಡಬಾರದು. ಹೈ ಬ್ಲಡ್ ಪ್ರೆಷರ್ ಅಂದರೆ ಬಿ ಪಿ, ಇದು ನಾವೆಲ್ಲರಿಗೂ ತುಂಬ ಕಾಮನ್ ಆಗಿ ಕಾಣಿಸುವಂಥ ಒಂದು ಸಮಸ್ಯೆ. ಆದರೆ ಅದರ ಹಿಂದೆ ಇರುವಂತಹ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ. ಹಾಗಾದರೆ ಏನೇನು ತಪ್ಪುಗಳನ್ನು ಮಾಡಬಾರ್ದು ಬಿ ಪಿ ಇದ್ದವರು ನೋಡೋಣ. ಒಂದನೇ ತಪ್ಪು, ಔಷಧಿ ಬಿಡೋದು. ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಬಿ ಪಿ ಟ್ಯಾಬ್ಲೆಟ್ ತಿನ್ನೋದು 2-3 ದಿನ ಬಿಟ್ಟು ಬಿಡ್ತಾರೆ. ಅಂದರೆ ಇವತ್ತು ಬಿ ಪಿ ನಾರ್ಮಲ್ ಇದೆ ಅಂತ ಅಂದ್ಕೊಂಡು ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದು ಬಿಟ್ಬಿಡ್ತಾರೆ. ಇದು ತುಂಬ ಡೇಂಜರಸ್ ಹ್ಯಾಬಿಟ್. ಬಿ ಪಿ ಔಷಧಿ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಇಡುತ್ತದೆ. ಅದನ್ನು ಬಿಟ್ಟು ಕೂಡಲೇ ಹಠಾತ್ತಾಗಿ ಬಿ ಪಿ ಏರಬಹುದು. ಸೊ ಔಷಧಿ ಯಾವಾಗ ಬದಲಿಸಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನೋದನ್ನು ಡಾಕ್ಟರ್ ಮಾತ್ರ ನಿರ್ಧರಿಸಬಹುದು. ಎರಡನೇ ತಪ್ಪು, ಉಪ್ಪು ಹೆಚ್ಚು ತಿನ್ನೋದು. ನಾವು ಊಟದಲ್ಲಿ ಉಪ್ಪು ಕಡಿಮೆ ಮಾಡಿದರೆ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿರುತ್ತದೆ. ಈ ಪಾಪ್ಕಾರ್ನ್, ಪಾಪಡ್, ಉಪ್ಪಿನಕಾಯಿ, ಈ ರೆಡಿಮೇಡ್ ಚಿಪ್ಸು, ಇವುಗಳಲ್ಲಿ ಉಪ್ಪಿನ ಪ್ರಮಾಣ ತುಂಬ ಇರುತ್ತದೆ. ಹೀಗಾಗಿ ಬಿ ಪಿ ಇದ್ದವರು ಇವುಗಳನ್ನು ದಿನನಿತ್ಯ ತಿನ್ನೋದನ್ನು ತಪ್ಪಿಸಬೇಕು. ಇನ್ನು ಮೂರನೇ ತಪ್ಪು, ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್ ಇರುವುದು. ಮಾನಸಿಕ ಒತ್ತಡ ಬಿ ಪಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗಾಗಿ ದಿನನಿತ್ಯ ಧ್ಯಾನ, ಯೋಗ, ವಾಕ್ ಮಾಡುವುದು ತುಂಬ ಉಪಯೋಗಕಾರಿ. ಇನ್ನು ನಾಲ್ಕನೇ ತಪ್ಪು, ನಿದ್ರೆಯ ಕೊರತೆ. ನಿದ್ರೆ ಸರಿಯಾಗಿ ಆಗೋದಿಲ್ಲ ಅಂತಂದರೆ ಹಾರ್ಮೋನ್ ಲೆವೆಲ್ಗಳು ಬದಲಾಗುತ್ತವೆ. ಅದರಿಂದ ಬಿ ಪಿ ಹೆಚ್ಚಾಗುತ್ತದೆ. ಪ್ರತಿದಿನ ಕನಿಷ್ಠ 7-8 ಗಂಟೆ ನಿದ್ರೆ ಅಗತ್ಯ. ಇನ್ನು ಐದನೇ ತಪ್ಪು, ಆಲ್ಕೋಹಾಲ್, ಸಿಗರೇಟ್ ಅಭ್ಯಾಸ. ಕೆಲವು ಜನ ನಾನು ಸ್ವಲ್ಪವೇ ಕುಡಿತೀನಿ ಅಂತ ಹೇಳ್ತಾರೆ. ಅದು ಸಹ ಹಾನಿಕಾರಕವೇ. ಸಿಗರೇಟ್ ಮತ್ತು ಮದ್ಯದ ಅಭ್ಯಾಸದಿಂದ ಬಿ ಪಿ ಕಂಟ್ರೋಲ್ ಆಗುವುದು ಕಷ್ಟವಾಗುತ್ತದೆ. ಇನ್ನು ಆರನೇ ತಪ್ಪು, ವೈದ್ಯರ ಸಲಹೆ ಇಲ್ಲದೆ ಬಿ ಪಿ ಮಾತ್ರೆ ಬದಲಾಯಿಸುವುದು ತುಂಬ ಅಪಾಯಕಾರಿ. ಆದ್ದರಿಂದ ಯಾವುದೇ ಹೊಸ ಔಷಧಿ ಆರಂಭಿಸುವ ಮೊದಲು ವೈದ್ಯರನ್ನು ವಿಚಾರಿಸಬೇಕು. ಏಳನೇ ತಪ್ಪು, ಚಲನೆ ಇಲ್ಲದ ಜೀವನ ಶೈಲಿ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್. ದಿನಪೂರ್ತಿ ಕುಳಿತು ಕೆಲಸ ಮಾಡೋದು ಅಥವಾ ವ್ಯಾಯಾಮ ಮಾಡದಿರುವುದು ಬಿ ಪಿಗೆ ಒಂದು ಆಹ್ವಾನ ನೀಡುವಂಥದ್ದು. ದಿನಕ್ಕೆ ಕನಿಷ್ಠ 30 ನಿಮಿಷ ವಾಕ್ ಅಥವಾ ಯೋಗ ಅಗತ್ಯ. ಇನ್ನು ಎಂಟನೇ ತಪ್ಪು, ವರ್ಷಾನುಗಟ್ಟಲೆ ವೈದ್ಯರ ಹತ್ತಿರ ಹೋಗದೆ ಅದೇ ಮಾತ್ರೆ ತೆಗೆದುಕೊಳ್ಳುವುದು. ತುಂಬ ಜನ ಏನು ಮಾಡ್ತಾರೆ, ಒಂದು ಸಲ ತೋರಿಸ್ಕೊಂಡು ಬಂದು ಅದೇ ಮಾತ್ರೆನ ವರ್ಷಾನುಗಟ್ಟಲೆ ತಗೋತಿರ್ತಾರೆ. ಹಾಗೆ ಮಾಡಬಾರ್ದು. ಕನಿಷ್ಠ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆಯಂತೆ ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಇನ್ನು 9ನೇ ತಪ್ಪು, ಈ ಜ್ವರ, ಕೆಮ್ಮು, ನೆಗಡಿ ಅಥವಾ ಇನ್ನಿತರ ಸಮಸ್ಯೆಗಳು ಬಂದಾಗ ಬಿ ಪಿ ಮಾತ್ರೆಯನ್ನು ಬಿಟ್ಟು ಆ ಜ್ವರ, ಕೆಮ್ಮು, ನೆಗಡಿ ಮಾತ್ರೆಗಳನ್ನು ಮಾತ್ರ ತೆಗೆದುಕೊಳ್ಳುವುದು. ಖಂಡಿತ ಈ ತಪ್ಪನ್ನು ಮಾಡಬಾರ್ದು. ಬಿ ಪಿ ಮಾತ್ರೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇನ್ನು ಕೊನೆಯ ತಪ್ಪು ಮತ್ತು 10ನೇ ತಪ್ಪು, ಬಿ ಪಿ ಮಾತ್ರೆ ಇರುವಾಗಲೇ ಮಾತ್ರೆಗಳನ್ನು ತರಿಸಿಕೊಳ್ಳದೇ ಇರುವುದು. ಸೊ ತುಂಬ ಜನ ಏನು ಮಾಡ್ತಾರೆ, ಇನ್ನೂ ಬಿ ಪಿ ಮಾತ್ರೆ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಬಿ ಪಿ ಮಾತ್ರೆ ಆದಮೇಲೆ ಸಡನ್ನಾಗಿ ತರಿಸಿಕೊಳ್ಳೋದಿಲ್ಲ. ಬಿ ಪಿ ಮಾತ್ರೆ ತರಿಸಿಕೊಳ್ಳೋಕ್ಕೇ 3-4 ದಿವಸ 5-6 ದಿವಸ ಮಾಡ್ತಾರೆ. ಸೊ ಹಾಗೆ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ಸಡನ್ನಾಗಿ ಬಿ ಪಿ ಹೈ ಆಗೋ ಚಾನ್ಸಸ್ ಇರುತ್ತೆ. ಈ ತುಂಬ ಜನ ಈ ಹಳ್ಳಿಗಳಲ್ಲಿ ಇದೇ ರೀತಿ ಈ ತಪ್ಪುಗಳನ್ನು ಮಾಡ್ತಾರೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.